ಪಬ್ಲಿಕ್ಕಾಗಿ ನಡೆಯುವಂಥ ವಿಚಾರ. ಸೊ ಪಬ್ಲಿಕ್ಕಲ್ಲಿ ಎಲ್ಲ ಜಾತಿಯವರು ಅವ್ರವ್ರ ಜಾತಿಯವ್ರನ್ನ ಈಗ ನಮ್ಮ ಜಾತಿಯವರು ಕೂಡ ಅಪಸ್ವರ ಎತ್ತಿದ್ರು. ಸೊ ಈಗ ಅವಕಾಶ ಸಿಕ್ಕಿದೆ. ಈಗ ಎಷ್ಟು ಬೇಕಾದರೂ ಅದಕ್ಕೆ ವ್ಯಾಪಕವಾಗಿ ಹಳ್ಳಿ ಮಟ್ಟದಲ್ಲಿ ನಗರ ಪ್ರದೇಶಗಳಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಪರಿಷ್ಕರಣೆ ಏನಾಗ್ತಾ ಇದೆ. ಈಗೇನು SC ಜನಗಣತಿ ಮಾಡೋದು ಇಂಟರ್ನಲ್ ರಿಸರ್ವೇಷನ್ಗೆ, ಸೊ ಅದೇ ಥರ ಇಲ್ಲೂ ಕೂಡ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ ಸೊ ಎಲ್ಲರೂ ಕೂಡ ಅದನ್ನು ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಈ ಜಾತಿ ಆ ಜಾತಿ ಅಂತಲ್ಲ, ಎಲ್ಲ ಜಾತಿಯವರು ಕೂಡ ಯಾರ್ಯಾರು ಮನಸ್ಸಿನಲ್ಲಿ ಏನೇನೋ ಭಾರ ಇಟ್ಕೊಂಡಿದ್ದಾರೋ ಆ ಭಾರನ ಹೊರ ಹಾಕ್ಕೊಂಡು ಮುಕ್ತವಾಗಿ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದು ಒಳ್ಳೆಯದು. ಪಕ್ಷದವರಾಗಲಿ, ಮಠಾಧಿಪತಿಗಳಾಗಲಿ, ಬೇರೆ ಬೇರೆ ಸಂಘಟನೆಗಳಾಗಲಿ, ಅಥವಾ ವೈಯಕ್ತಿಕವಾಗಿ ಜಾತಿ ಹೆಸರಿನಲ್ಲಿ ಮಾಡುವಂಥವರಾಗಲಿ, ಅವರೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಂಡು ನಾಳೆ ದಿನ ಮತ್ತೆ ತಿರ್ಗಾ ನಮ್ಮನ್ನು ಕೇಳಲಿಲ್ಲ, ನಮ್ಮ ಮನೆಗೆ ಬರಲಿಲ್ಲ, ಸ್ಟಿಕ್ಕರ್ ಹಾಕ್ಬಿಟ್ರು, ಹಂಗೆ ಹಾಕ್ಬಿಟ್ರು ಅನ್ನೋದಕ್ಕಿಂತ ಮುಕ್ತವಾಗಿ ಅವಕಾಶ ಸಿಕ್ಕಿದೆ, ಮುಕ್ತವಾಗಿ ಅದನ್ನು ಬಳಸ್ಕೊಳ್ಳೋದು ಒಳ್ಳೆಯದು. DK ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆ ಅಲ್ಲ ನೋಡ್ರಿ, ಅವ್ರು ಯಾತಕ್ಕೆ ಕೇಳಿದ್ದಾರೆ ಅಂತ ಅಂದ್ರೆ BJPಲಿರೋರೆಲ್ಲರೂ ಕೂಡ BJPಯ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಅಧಿಕಾರಕ್ಕೋಸ್ಕರ ಭಯದ ವಾತಾವರಣಕ್ಕೋಸ್ಕರ ಅಲ್ಲಿ BJPನಲ್ಲಿ ಹೋಗಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೊರತು BJPಯ ತತ್ವ ಸಿದ್ಧಾಂತ ಏನು, ಮೂಲ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ಶಿವಕುಮಾರ್ ಅವರು BJP ತತ್ವ ಸಿದ್ಧಾಂತದ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಕಮ್ಯುನಿಸ್ಟ್ ತತ್ವ ಸಿದ್ಧಾಂತದ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಜಾತ್ಯತೀತ ಒಕ್ಕೂಟದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕೂಡ ಒಪ್ಕೊಂಡು ಒಬ್ಬ ಭಾರತೀಯನಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವು ಇದನ್ನ ರಾಜಕಾರಣದಲ್ಲಿದ್ದ ಮೇಲೆ ನೀವು ಇದನ್ನು ಮಾಡಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಅದರಲ್ಲಿ ಬೇರೆ ಏನು ಅರ್ಥ ಬರೋಂಥದ್ದಲ್ಲ, ಬೇರೆ ಅರ್ಥ ಬರುವಂಥದ್ದಲ್ಲ, ಅವ್ರಿಗೆ ಇರೋಂಥ ವಿಚಾರನ. ಈಗ ಎಷ್ಟೋ ಜನ ಮಂತ್ರಿಗಳಾಗಿದ್ದವರು, DCMಗಳಾಗಿದ್ದವರು, ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿ, ಅವ್ರಿಗೆ RSS ಗೀತೆ ಬರ್ತದ ನೋಡೋಣ. ರಿಯಾಲಿಟಿ ಚೆಕ್ ಮಾಡಿ, ನಾಳೆ ಬೆಳಗ್ಗೆಯಿಂದ ಮಾಡಿ. ಅಲ್ಲ, ಗೊತ್ತಾಗಬೇಕಲ್ವಾ ನಿಮಗೆ? ಇವತ್ತಿಂದಾನೇ ಚೆಕ್ ಮಾಡಿ, ಟೈಮ್ ಕೊಡಬೇಡಿ. ನಕಲಿಗಳಿದ್ದಾರೆ, ನಕಲಿ BJPಗರು. DK ಶಿವಕುಮಾರ್ ಯಾವತ್ತೂ RSS ಜೊತೆ ನಂಟಿಲ್ಲ. ರಾಜಕಾರಣಕ್ಕಿಂತ ಮುಂಚೆ ನಮ್ಮ ಮನೆ ಗ್ರೌಂಡ್ ಹತ್ರನೇ ಇತ್ತು, ಅಲ್ಲೇ ಶಾಖೆ ನಡೆಸ್ತಾ ಇತ್ತು. ಬಹಳ ಹಿರಿಯರೆಲ್ಲರೂ ಕೂಡ RSSನಲ್ಲಿ ಇರ್ತಕ್ಕಂಥ ಹಿರಿಯರುಗಳು ಎಲ್ಲರೂ ಕೂಡ ಅವರಿಗೆ ಸಾಕಷ್ಟು ಜನ ಗೊತ್ತಿದ್ದಾರೆ. ಸೊ ನಮ್ಮ ಮನೆ ಪಕ್ಕದಲ್ಲೇ, ನಮ್ಮ ದೊಡ್ಡಮ್ಮನ ಮನೆ ಪಕ್ಕದಲ್ಲೇ ಇದ್ರು, ಬೇರೆ ದೂರ ಏನಿರಲಿಲ್ಲ. ನಾವೆಲ್ಲ ಆಟ ಆಡಕ್ಕೆ ಹೋಯ್ತಿದ್ದೋ. ಥ್ಯಾಂಕ್ ಯು. ಗೊತ್ತಿಲ್ಲಪ್ಪ, ನಾನು ಡೆಲ್ಲಿ ಬಿಟ್ಟು ಬಹಳ ದಿನ ಆಯ್ತು. ತಪ್ಪೇನಿಲ್ಲ. ಒಬ್ಬ ಹಿರಿಯ ನಾಯಕರು ಬಂದ್ರೆ ಸ್ವಾಗತ ಮಾಡ್ತೀವಿ, ಅದರಲ್ಲಿ ನಮ್ದೇನಿದೆ, ನನ್ನ ಪಾತ್ರ ಏನಿರ್ತದೆ. ನಾವೇನಿದ್ರು ಕೂಡ ಪಕ್ಷಕ್ಕೆ ಒಳ್ಳೇದಾಗೋದನ್ನ ನಾವು ಬಯಸ್ತಾ ಇದ್ದೀವಿ ಹೊರತು ಬೇರೆ ಏನು ಬಯಸ್ತಾ ಇಲ್ಲ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಸಿಕ್ಕಾಪಟ್ಟೆ ನಿಮ್ಮಲ್ಲೇ ಪೈಪೋಟಿ ನಡೀತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಪದೇ ಭೇಟಿ ಮಾಡಿದ್ದಾರೆ. ನಂಜೇಗೌಡ ಮನೆಗೆ ಬೇಕಂತ ತಪ್ಪೇನಿದೆ? ತಪ್ಪೇನಿದೆ ರೀ? ಈಗ ಸ್ವಲ್ಪ ಹೇಳಕ್ ಕೇಳ್ರಿ, ಅವ್ರು ಮಾತಾಡೋದ್ರಲ್ಲೂ ತಪ್ಪಿಲ್ಲ, ರಾಘವೇಂದ್ರ ಹಿಟ್ನಾಳ್ ಅವರು ಭೇಟಿ ಮಾಡೋದ್ರಲ್ಲೂ ತಪ್ಪಿಲ್ಲ, ನೀವು ಕೇಳೋದ್ರಲ್ಲೂ ತಪ್ಪಿಲ್ಲ. ನಿಮಗೂ ಏನಾರ ಸೋರ್ಸ್ ಇತ್ತು ಅಂತ ಅಂದ್ರೆ ನೀವು ಅವಕಾಶ ಉಪಯೋಗಿಸ್ಕೊಂಡು ನೀವು ಬಂದಾಗಿ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತೀವಿ, ಆಗ್ಬೋದಲ್ಲ? ಈಗ ಅದೇ ನೀವೇ ಯಾರು ಆಗಿ ಪಬ್ಲಿಕ್ಕಾಗಿ ನಡೆಯುವಂಥ ವಿಚಾರ.
ಪಬ್ಲಿಕ್ಕಲ್ಲಿ ಎಲ್ಲ ಜಾತಿಯವರು ಅವ್ರವ್ರ ಜಾತಿಯವ್ರನ್ನ ಈಗ ನಮ್ಮ ಜಾತಿಯವರು ಕೂಡ ಅಪಸ್ವರ ಎತ್ತಿದ್ರು. ಸೊ ಈಗ ಅವಕಾಶ ಸಿಕ್ಕಿದೆ. ಈಗ ಎಷ್ಟು ಬೇಕಾದರೂ ಅದಕ್ಕೆ ವ್ಯಾಪಕವಾಗಿ ಹಳ್ಳಿ ಮಟ್ಟದಲ್ಲಿ ನಗರ ಪ್ರದೇಶಗಳಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಪರಿಷ್ಕರಣೆ ಏನಾಗ್ತಾ ಇದೆ. ಈಗೇನು SC ಜನಗಣತಿ ಮಾಡೋದು ಇಂಟರ್ನಲ್ ರಿಸರ್ವೇಷನ್ಗೆ, ಸೊ ಅದೇ ಥರ ಇಲ್ಲೂ ಕೂಡ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ ಸೊ ಎಲ್ಲರೂ ಕೂಡ ಅದನ್ನು ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಈ ಜಾತಿ ಆ ಜಾತಿ ಅಂತಲ್ಲ, ಎಲ್ಲ ಜಾತಿಯವರು ಕೂಡ ಯಾರ್ಯಾರು ಮನಸ್ಸಿನಲ್ಲಿ ಏನೇನೋ ಭಾರ ಇಟ್ಕೊಂಡಿದ್ದಾರೋ ಆ ಭಾರನ ಹೊರ ಹಾಕ್ಕೊಂಡು ಮುಕ್ತವಾಗಿ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದು ಒಳ್ಳೆಯದು. ಪಕ್ಷದವರಾಗಲಿ, ಮಠಾಧಿಪತಿಗಳಾಗಲಿ, ಬೇರೆ ಬೇರೆ ಸಂಘಟನೆಗಳಾಗಲಿ, ಅಥವಾ ವೈಯಕ್ತಿಕವಾಗಿ ಜಾತಿ ಹೆಸರಿನಲ್ಲಿ ಮಾಡುವಂಥವ್ರಾಗಲಿ, ಅವರೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಂಡು ನಾಳೆ ದಿನ ಮತ್ತೆ ತಿರ್ಗಾ ನಮ್ಮನ್ನು ಕೇಳಲಿಲ್ಲ, ನಮ್ಮನೆಗೆ ಬರಲಿಲ್ಲ, ಸ್ಟಿಕ್ಕರ್ ಹಾಕ್ಬಿಟ್ರು, ಹಂಗೆ ಹಾಕ್ಬಿಟ್ರು ಅನ್ನೋದಕ್ಕಿಂತ ಮುಕ್ತವಾಗಿ ಅವಕಾಶ ಸಿಕ್ಕಿದೆ, ಮುಕ್ತವಾಗಿ ಅದನ್ನು ಬಳಸ್ಕೊಳ್ಳೋದು ಒಳ್ಳೆಯದು. DK ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆ ಹೇಳಿರ್ತಕ್ಕಂಥದ್ದು ಅಲ್ಲ, ನೋಡ್ರಿ, ಅವ್ರು ಯಾತಕ್ಕೆ ಕೇಳಿದ್ದಾರೆ ಅಂತ ಅಂದ್ರೆ BJPಲಿರೋರೆಲ್ಲರೂ ಕೂಡ BJPಯ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಅಧಿಕಾರಕ್ಕೋಸ್ಕರ, ಭಯದ ವಾತಾವರಣಕ್ಕೋಸ್ಕರ ಅಲ್ಲಿ BJPನಲ್ಲಿ ಹೋಗಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೊರತು BJPಯ ತತ್ವ ಸಿದ್ಧಾಂತ ಏನು, ಮೂಲ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ಶಿವಕುಮಾರ್ ಅವರು BJP ತತ್ವ ಸಿದ್ಧಾಂತದ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಕಮ್ಯುನಿಸ್ಟ್ ತತ್ವ ಸಿದ್ಧಾಂತದ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಜಾತ್ಯತೀತ ಒಕ್ಕೂಟದ ವ್ಯವಸ್ಥೆ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕೂಡ ಒಪ್ಕೊಂಡು ಒಬ್ಬ ಭಾರತೀಯನಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವು ಇದನ್ನು ರಾಜಕಾರಣದಲ್ಲಿದ್ದ ಮೇಲೆ ನೀವು ಇದನ್ನು ಮಾಡಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ವಿಚಾರವನ್ನು ಸ್ಪಷ್ಟಪಡಿಸಿದರು. ಅದರಲ್ಲಿ ಬೇರೆ ಏನು ಅರ್ಥ ಬರೋವಂಥದ್ದಲ್ಲ, ಬೇರೆ ಅರ್ಥ ಬರುವಂಥದ್ದಲ್ಲ, ಅವ್ರಿಗೆ ಇರೋವಂಥ ವಿಚಾರನ. ಈಗ ಎಷ್ಟೋ ಜನ ಮಂತ್ರಿಗಳಾಗಿದ್ದವರು, DCMಗಳಾಗಿದ್ದವರು, ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿ, ಅವ್ರಿಗೆ RSS ಗೀತೆ ಬರ್ತದ ನೋಡೋಣ. ರಿಯಾಲಿಟಿ ಚೆಕ್ ಮಾಡಿ, ನಾಳೆ ಬೆಳಗ್ಗೆಯಿಂದ ಮಾಡಿ. ಅಲ್ಲ, ಗೊತ್ತಾಗಬೇಕಲ್ವಾ ನಿಮಗೆ? ಇವತ್ತಿಂದಾನೇ ಚೆಕ್ ಮಾಡಿ, ಟೈಮ್ ಕೊಡಬೇಡಿ. ನಕಲಿಗಳಿದ್ದಾರೆ, ನಕಲಿ BJPಗರು. DK ಶಿವಕುಮಾರ್ ಇನ್ನೂ RSS ನಂಟು ಹೋಗಿಲ್ಲ ಅನ್ಸುತ್ತೆ. DK ಶಿವಕುಮಾರ್ ಯಾವತ್ತೂ RSS ಜೊತೆ ನಂಟಿಲ್ಲ. ಹಿಂದೆ ಅವರು ಕೂಡ ಕೆಲವು ಶಾಖೆಗಳು ರಾಜಕಾರಣಕ್ಕಿಂತ ಮುಂಚೆ ನಮ್ಮ ಮನೆ ಗ್ರೌಂಡ್ ಹತ್ರನೇ ಇತ್ತು, ಅಲ್ಲೇ ಶಾಖೆ ನಡೆಸ್ತಾ ಇತ್ತು. ಭಾಳ ಹಿರಿಯರೆಲ್ಲರೂ ಕೂಡ RSSನಲ್ಲಿ ಇರ್ತಕ್ಕಂಥ ಹಿರಿಯರುಗಳು ಎಲ್ಲರೂ ಕೂಡ ಅವರಿಗೆ ಸಾಕಷ್ಟು ಜನ ಗೊತ್ತಿದ್ದಾರೆ. ಸೊ ನಮ್ಮ ಮನೆ ಪಕ್ಕದಲ್ಲೇ, ನಮ್ಮ ದೊಡ್ಡಮ್ಮನ ಮನೆ ಪಕ್ಕದಲ್ಲೇ ಇದ್ರು, ಬೇರೆ ದೂರ ಏನಿರಲಿಲ್ಲ. ನಾವೆಲ್ಲ ನಾವೆಲ್ಲ ಆಟ ಆಡಕ್ಕೆ ಹೋಯ್ತಿದ್ದೋ. ಥ್ಯಾಂಕ್ ಯು. ಏನ್ ರಾಜಣ್ಣ ಅವರು ಡೆಲ್ಲಿ ನನ್ನ ವಿರುದ್ಧ 3 ಜನ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ, ನಾನು ಡೆಲ್ಲಿ ಬಿಟ್ಟು ಬಹಳ ದಿನ ಆಯ್ತು. ಮತ್ತೆ ಕ್ಯಾಬಿನೆಟ್ ಬರ್ತೀನಿ ನಾನು ಇದೇ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ. ಒಬ್ಬ ಹಿರಿಯ ನಾಯಕರು ಬಂದ್ರೆ ಸ್ವಾಗತ ಮಾಡ್ತೀವಿ, ಅದರಲ್ಲಿ ನಮ್ದೇನಿದೆ, ನನ್ನ ಪಾತ್ರ ಏನಿರ್ತದೆ. ನಾವೇನಿದ್ರು ಕೂಡ ಪಕ್ಷಕ್ಕೆ ಒಳ್ಳೇದಾಗೋದನ್ನ ನಾವು ಬಯಸ್ತಾ ಇದ್ದೀವಿ ಹೊರತು ಬೇರೆ ಏನು ಬಯಸ್ತಾ ಇಲ್ಲ. ಎರಡು ಖಾತೆ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಒಂದು ಒತ್ತಾಯನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಸರ್, ಇನ್ನೊಂದು KMF ಸಿಕ್ಕಾಪಟ್ಟೆ ನಿಮ್ಮಲ್ಲೇ ಪೈಪೋಟಿ ನಡೀತಾ ಇದೆ. ರಾಘವೇಂದ್ರ ಇಟ್ನಾಳ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಪದೇ ಭೇಟಿ ಮಾಡಿದ್ದಾರೆ. ನಂಜೇಗೌಡ ನನಗೆ ಬೇಕು ಅಂತ ತಪ್ಪೇನಿದೆ? ತಪ್ಪೇನಿದೆ? ರೀ, ತಪ್ಪೇನಿದೆ ರೀ? ಈಗ ಸ್ವಲ್ಪ ಹೇಳಕ್ ಕೇಳ್ರಿ, ಅವ್ರು ಮಾತಾಡೋದ್ರಲ್ಲೂ ತಪ್ಪಿಲ್ಲ, ರಾಘವೇಂದ್ರ ಇಟ್ನಾಳ್ ಅವರು ಭೇಟಿ ಮಾಡೋದ್ರಲ್ಲೂ ತಪ್ಪಿಲ್ಲ, ನೀವು ಕೇಳೋದ್ರಲ್ಲೂ ತಪ್ಪಿಲ್ಲ. ನಿಮಗೂ ಏನಾರ ಸೋರ್ಸ್ ಇತ್ತು ಅಂತ ಅಂದ್ರೆ ನೀವು ಅವಕಾಶ ಉಪಯೋಗಿಸ್ಕೊಂಡು ನೀವು ಬಂದಾಗಿ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತೀವಿ. ಆಗ್ಬೋದಲ್ಲ? ಈಗ ಅದೇ ನೀವೇ ಯಾರು ಆಗಿ